ಮತ್ತು ನಿಮ್ಮ ಜೀವಿತದಲ್ಲೂ ಸಹ ದೇವರು ತಾನು ಏನೆಲ್ಲ ಮುಂತಿಳಿಸಿದಾರೋ, ದೇವರು ಏನೆಲ್ಲ ವಾಗ್ದಾನವನ್ನ ಮಾಡಿದಾರೋ, ಆ ವಾಗ್ದಾನಗಳನ್ನೆಲ್ಲ ಖಂಡಿತ ನಿಮ್ಮ ಜೀವಿತದಲ್ಲಿ ದೇವರು ನೆರವೇರಿಸ್ಲಿಕ್ಕಿದ್ದಾರೆ. ಒಂದು ವೇಳೆ ದೇವರು ಮಾಡಿರುವಂಥ ವಾಗ್ದಾನಕ್ಕೂ ನಿಮ್ಮ ಪರಿಸ್ಥಿತಿಗೂ ಸಂಬಂಧ ಇಲ್ಲದೇ ಇರಬಹುದು. ಅಯ್ಯೋ, ತುಂಬ ವರ್ಷಗಳಾಗ್ತಿದೆ, ತುಂಬ ದಿನಗಳಾಗ್ತಿದೆ, ಇದು ಯಾವಾಗಪ್ಪ ನಡೀತದೆ, ಎಲ್ಲರಿಗೂ ನಡೀತಿದೆಯಲ್ಲ, ನನಗೇನೂ ಆಗ್ತಿಲ್ವಲ್ಲ ಎಂಬುದಾಗಿ ಆ ಒಂದು ನೀವು ಚಿಂತೆ ಪಡ್ಬೋದು, ನೀವು ಯೋಚನೆ ಪಡ್ಬೋದು. ಆದರೆ ಈ ದಿನದಲ್ಲಿ ದೇವರು ಆ ಒಂದು ವಾಕ್ಯದ ಮೂಲಕ ಹೇಳುವುದೇನಂತ ಹೇಳಿದ್ರೆ, ನಿಮಗೆ ದೇವರು ಏನೆಲ್ಲ ವಾಗ್ದಾನ ಮಾಡಿದರೋ, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಖಂಡಿತವಾಗಿ ಆತನು ವಾಗ್ದಾನ ಏನು ಮಾಡಿದರೋ ಆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ನೆರವೇರಿಸಲಿಕ್ಕೆ ದೇವರು ನಂಬಿಗಸ್ತನಾದಂಥ ದೇವರು ನೋಡ್ಬೇಕಾದ್ರೆ ಆದಿಕಾಂಡ 28ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ಯಾಕೋಬನಿಗೆ ದೇವರು ಹೇಳ್ತಾರೆ, ನಾನು ನಿನಗೆ ಹೇಳಿದನ್ನೆಲ್ಲ ನೆರವೇರಿಸದೆ ಹೊರತು ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ. ದೇವರು ಯಾಕೋಬನಿಗೆ ಅದೇನೆಲ್ಲ ಹೇಳಿದ್ರು ಅದನ್ನ ದೇವರು ನೆರವೇರಿಸುವ ತನಕ ನಾನು ನಿಮ್ಮನ್ನು ಬಿಡುವುದಿಲ್ಲ ಎಂಬುದಾಗಿ. ಇವತ್ತು ದೇವರು ನಿಮ್ಗೆ ಏನೆಲ್ಲ ವಾಗ್ದಾನ ಮಾಡಿದಾರೋ ಆ ವಾಗ್ದಾನಗಳನ್ನೆಲ್ಲ ದೇವರು ನೆರವೇರಿಸದೆ ಹೊರತು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ತೊರೆಯುವುದಿಲ್ಲ. ಒಂದು ವೇಳೆ ಪರಿಸ್ಥಿತಿಗಳು ನಿಮ್ಮನ್ನು ಕೈ ಬಿಡಬಹುದು, ಮನುಷ್ಯರು ನಿಮ್ಮನ್ನು ಕೈ ಬಿಡಬಹುದು, ಆದರೆ ವಾಗ್ದಾನ ಮಾಡಿದಂಥ ದೇವರು ನಿಮ್ಮ ಕೈಯನ್ನು ದೇವರು ಬಿಡುವುದಿಲ್ಲ. ಒಂದು ವೇಳೆ ವಾಗ್ದಾನ ಮಾಡಿದಂಥ ದೇವರ ವಾಗ್ದಾನ ನಡೆಯುವುದು ಒಂದು ವೇಳೆ ತಡವಾಗಬಹುದು, ಆದರೆ ಅದು ವಿಫಲವಾಗುವುದಿಲ್ಲ, ಅದು ನೆರವೇರದೆ ಅದು ಹಾಗೆ ಇರುವಂಥದ್ದಲ್ಲ. ದೇವರು ಕ್ಲೂಪ್ತ ಕಾಲದಲ್ಲಿ, ಕ್ಲೂಪ್ತ ಸಮಯದಲ್ಲಿ, ಕ್ಲೂಪ್ತ ಆತನ ಒಂದು ಮಾರ್ಗದಲ್ಲಿ ಆತನು ಅದನ್ನು ನಿಮಗೋಸ್ಕರ ಆತನು ಮಾಡಲಿಕ್ಕಿದ್ದಾರೆ. ಆದ್ರಿಂದ ದೇವರು ಮಾಡುವ ತನಕ ನಾವು ಅದನ್ನು ಏನು ಮಾಡೋಣ ಅಂದರೆ ತಾಳ್ಮೆಯಿಂದ ನಾವಿರೋಣ. ದೇವರ ಸಮಯ, ದೇವರು ಮಾಡಿರೋದು, ವಾಗ್ದಾನ ಮಾಡಿರೋದು ಆತನೇ, ಆದರೆ ಅದನ್ನು ಮಾಡುವುದಕ್ಕೆ ಆತನೇ ಶಕ್ತನು. ಆತನ ಸಮಯದಲ್ಲಿ, ಆತನ ವಿಧದಲ್ಲಿ ಮಾಡಲಿ ಎಂಬುದಾಗಿ ನಾವು ದೇವರನ್ನ ನಾವು ನಂಬಿ ನಾವು ಆತನ ಸಮಯಕ್ಕಾಗಿ ನಾವು ಕಾದಿರೋಣ. ದೇವರು ಕ್ಲೂಪ್ತ ಕಾಲದಲ್ಲಿ ತಕ್ಕ ಸಮಯದಲ್ಲಿ ನಮಗೆ ಆತನದನ್ನು ಮಾಡುವಾಗ ಎಲ್ಲ ಜನರು ನೋಡಿ ಅದನ್ನು ಆಶ್ಚರ್ಯ ಪಡುವಂತೆ ದೇವರು ಅದನ್ನು ಮಾಡಲಿಕ್ಕಿದ್ದಾರೆ.